ಎಲ್ಲರಿಗೂ ನಮಸ್ಕಾರ, ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಾನು ನನ್ನ ಫ್ರೆಂಡು ಒಂದು ಔಟಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಓಕೆನಾ, ಎಲ್ಲಿ ಏನು ಔಟಿಂಗು ಅಂತೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ನೀವು ಯಾವಾಗಲೂ ಕಂಪ್ಲೇಂಟ್ ಮಾಡ್ತೀರಲ್ವ, ನಾನು ಕನ್ನಡದಲ್ಲಿ ಮಾಡಲ್ಲ ಯೂಟ್ಯೂಬಲ್ಲಿ ಅಂತ, ಕನ್ನಡದಲ್ಲಿ ಮಾತಾಡಲ್ಲ, ಕನ್ನಡದಲ್ಲಿ ವೀಡಿಯೋ ಮಾಡಲ್ಲ ಅಂತ. ಸೊ ದಿಸ್ ವಿಡಿಯೋ ಇದು ನಿಮಗೋಸ್ಕರ ಪೂರ್ತಿ ಕನ್ನಡದಲ್ಲೇ. ಓಕೆ, ಸ್ಟೇ ಟ್ಯೂನ್ ವಿತ್ ಮೀ. ಸೊ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದೀನಿ. ಅವಳು ಬಸ್ಸಲ್ಲಿ ಬರ್ತೀನಿ ಅಂತ ಹೇಳಿದ್ದಾಳೆ. ಬಸ್ಸಲ್ಲಿ ಸೀಟ್ ಅಂತೂ ಸಿಕ್ಕಿಲ್ಲ, ಆದರೆ ಬಸ್ಸಲ್ಲೂ ಟ್ರಾಫಿಕ್ ಜಾಮ್ ಮಾತ್ರ ಸಕ್ಕತ್ತಾಗಿತ್ತು. ಸ್ವಲ್ಪ ಹೊತ್ತಾದ್ಮೇಲೆ ಸೀಟು ಸಿಕ್ತು. ಹಾಗೋ ಹೀಗೋ ಹೆಂಗೋ ಒಂದು ಸೆಂಟ್ರಲ್ ಬಸ್ ಸ್ಟ್ಯಾಂಡಿಗೆ ಸೇರ್ಕೊಂಡ್ವಿ. ಅಲ್ಲಿಂದ ಮೆಟ್ರೋಲಿ ಹೋಗೋಣ ಅಂತ ಮೆಟ್ರೋ ಸ್ಟೇಷನಿಗೆ ಬಂದ್ವಿ. ಬರೀ ಬಸ್ಸಲ್ಲಿ ಮಾತ್ರ ರಶ್ ಅಂದ್ಕೊಂಡಿದ್ದೆ, ಮೆಟ್ರೋ ಎಂತೂ ತುಂಬಿ ತುಡುಕ್ತಾ ಇತ್ತು. ಫೈನಲಿ MG ರೋಡಿಗೆ ಸೇರ್ಕೊಂಡ್ವಿ. ಇಲ್ಲಿ ಅವಳು ಟಿಬೇಟಿಯನ್ ಫುಡ್ಡು ಚೆನ್ನಾಗಿ ಸಿಗುತ್ತೆ ಅಂತ ಒಂದು ರೆಸ್ಟೋರೆಂಟಿಗೆ ಕರ್ಕೊಂಬಂದ್ಲು. ರೆಸ್ಟೋರೆಂಟ್ ಆ್ಯಂಬಿಯನ್ಸ್ ಮಾತ್ರ ಸಖತ್ ಕ್ಯೂಟಾಗಿತ್ತು. ಅಲ್ಲಿಂದ ವ್ಯೂ ಮಾತ್ರ ಯಾವುದೋ ಫಾರಿನ್ ದೇಶದಲ್ಲಿ ಇದೀವಲ್ಲಪ್ಪ ಅಂದಂಗೆ ಅನಿಸ್ತು. ಬಟ್ ಪ್ರೌಡ್ಲಿ ಇಂಡಿಯನೇ. ಮೆನ್ಯೂ ಎಲ್ಲ ಚೆಕ್ ಮಾಡಿ ನಾನಂತೂ ಡಯಟಲ್ಲಿದ್ದೆ, ಸೊ ಆದಷ್ಟು ಪ್ರೋಟೀನ್ನ ಆರ್ಡ್ರ್ ಮಾಡಿದೆ. ಆ್ಯಂಡ್ ಟ್ರಸ್ಟ್ ಮೀ, ನಾನು ಸೂಶಿ ಜಾಸ್ತಿ ತಿಂದಿದ್ದೀನಿ ರೈಸ್ಗಿಂತ. ಯು ಹ್ಯಾವ್ ಟು ಟ್ರಸ್ಟ್ ಮೀ. ಓಕೆ, ಒಳ್ಳೆ ಟಿಬೇಟಿಯನ್ ಊಟ ತಿಂದು ಅಲ್ಲಿಂದ ಆಟೋ ಹಿಡ್ಕೊಂಡು ಹೋಗಿದ್ದೆ ಒನ್ ಆಫ್ ದ ಫೇಮಸ್ ಸ್ಪಾಟ್ಗೆ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಪುನರ್ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ? ಎಸ್, ಕಮರ್ಷಿಯಲ್ ಸ್ಟ್ರೀಟಲ್ಲಿ ಇದ್ದೀವಿ. ಇವತ್ತಿನ ಚಾಲೆಂಜ್ ಏನು ಗೊತ್ತಾ? 500 ರೂಪೀಸ್ ಚಾಲೆಂಜ್. ನೋಡೋಣ ನಮ್ಮ ಗರ್ಲ್ಸ್ ಫೇವ್ರೆಟ್ ಕಮರ್ಷಿಯಲ್ ಸ್ಟ್ರೀಟಲ್ಲಿ 500 ರೂಪೀಸ್ ವರ್ತ್ ಏನಾದರೂ ಸಿಗುತ್ತಾ? ಆಬ್ವಿಯಸ್ಲಿ ವರ್ತ್ ಸಿಗುತ್ತೆ, ಬಟ್ ಜಾಸ್ತಿ ಅಂತ ಸಿಗಲ್ಲ. ಸೊ ಇವತ್ತಿದೆ ಚಾಲೆಂಜ್. ನನಗೆ ನನ್ನ ಫ್ರೆಂಡ್ ಕೊಟ್ಟಿರೋದು 500 ರೂಪೀಸಲ್ಲಿ ಎಷ್ಟು ಪರ್ಚೇಸ್ ಮಾಡೋಕ್ಕಾಗುತ್ತೋ ಅಷ್ಟು ಪರ್ಚೇಸ್ ಮಾಡಬೇಕು ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ದ ಚಾಲೆಂಜ್. ಅದೇ 150 ಬಜೆಟೇ ಖಾಲಿ ಆಗೋಗ್ಬಿಟ್ಟು. ಕಡಿಮೆ ಇಲ್ವಾ? ಗೈಸ್, ತುಂಬಾ ಚೆನ್ನಾಗಿದೆ. ಲೆಟ್ಸ್ ಟ್ರೈ ಮೈ ಬಾರ್ಗೇನಿಂಗ್ ಸ್ಕಿಲ್ಸ್. ಲಾಸ್ಟ್ ಎಷ್ಟು ಅಣ್ಣ? 180 ಮಾಡಿ ಅಣ್ಣ, ಬರುತ್ತೆ. ಏನಣ್ಣ ನೀವು ರೇಟ್ ಕೇಳೋಣ ಇರಿ ಭಯ್ಯ. 250 250 ಅಂತೆ. कम करो. 250 बोला मैडम. हाँ 250 ही बहुत है. कम कर देंगे. देखो आप कितना पीछे है आपको लग रहा है. मेरे को एक अच्छा वाला देखना है. अच्छा वाला एक तो ये अच्छा वाला नए नए. एक ये आया नया, एक ये नया आया, और ये राधा कृष्णा इयरिंग के साथ. इयरिंग के साथ ಬಟ್ 250 ಅಲ್ಲಿ ಇಲ್ಲೇ ಬಜೆಟ್ ಆಗೋಗ್ಬಿಟ್ರೆ 500 ರೂಪಾಯಿ ಚಾಲೆಂಜ್ ಎಲ್ಲಿಂದ ಮಾಡೋರು? कस्टमर से बात करो भाई. ವಾಂಟ್ ಟು ಟ್ರೈ ಇಟ್. ಚೆನ್ನಾಗಿ ಕಾಣುತ್ತಾ? ಕೂದಲು ಸಿಕ್ಕಾಕೊಂಡ್ಬಿಟ್ಟಿದೆ. मैडम फाइनल रेट बताओ. 230 नहीं, 100 रुपए में देंगे बताओ.
ಫೈನಲಿ 100 rupees ಒಪ್ಕೊಂಡ್ರು ಆಯ್ತಾ. ಕಮಾನ್ ರಶ್ಮಿ, ಚೂಸ್ ಮಿ ಒನ್ ಕ್ವಿಕ್ಲಿ. ಇದಾ? Yes, finally taken this for 100. मैं फोन नंबर चेक करिए लंका इबो आड़ा क्या नाम है राधा Thank you, auntie. Guys, to be really honest, I'm good at bargaining, okay? Certified. Guys, ಇದು ತುಂಬಾ ಚೆನ್ನಾಗಿದೆ. ಕೇಳಿ ನೋಡೋಣ ಎಷ್ಟು ಅಂತ. $150. 100 ಮಾಡ್ತೀರಾ? 120. ಅದೇನ 20 rupees ಬೋನ್ಗೆನಾ? ನನ್ನ ಹತ್ರ ಈ ಕಲರ್ದು ಚೈನ್ ಸೆಟ್ ಇದೆ, ಸೊ ಇದನ್ನ ತಗೊಂತೀನಿ ನೋಡೋಣ. ಭಯ 100 ಲಾಸ್ಟ್. नहीं 100. एक मिनट ಪ್ಲೇಸ್ ಯಾವ್ದು ಚೆನ್ನಾಗಿದೆ? ಇದಾ? ನನ್ನ ಫ್ರೆಂಡ್ ಇದನ್ನ ಚೂಸ್ ಮಾಡಿದಾಳೆ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಬಾರ್ಗೇನ್ ಮಾಡೋದಿಕ್ಕೆ. ಏನ್ ಮಾಡೋದು, ಹೆಣ್ಮಕ್ಳು ಹುಡ್ದಾಗಿಂದಾನೇ ಬಾರ್ಗೇನ್ ಸ್ಕಿಲ್ಸ್ನ ಬಿಲ್ಟ್ ತಗೊಂಡೇ ಹೋಗ್ತಾರೆ. ತಗೊಳ್ಳಿ. ಓಕೆ, ಸೊ ಫೈನಲಿ 300 rupees ಡಮಾರ್, 200 rupees ರಿಮೇನಿಂಗ್. ಇವಳು ನಾನು ಅಕೌಂಟೆಂಟ್ಸ್ ಇದ್ದಂಗೆ ಪಕ್ಕದಲ್ಲೇ ಇಟ್ಕೊಂಡು ಅಕೌಂಟ್ಸ್ ಹೇಳ್ತಾನೆ ಇರ್ತಾಳೆ. ಇವಾಗ ನನಗೆ 2-3 ನೋಡಬೇಕು, ಆದರೆ ಸೂಟ್ ಆದರೆ ನೋಡೋಣ ಬಜೆಟಲ್ಲಿ. ಸೊ ಸ್ಟೇ ಟ್ಯೂನ್. $699 ಅಂತೆ. ಏನಂತ ನೋಡೋಣ ಬನ್ನಿ. ನೋಡೋಣ. ಚೆನ್ನಾಗಿದಲ್ವಾ ಇದು? ಗಾಡಿ ಪ್ಲೀಸ್, ಬಟ್ಟೆ ಎಲ್ಲ ಸಿಗೋ ಚಾನ್ಸೇ ಇಲ್ಲ. ಪ್ಲೀಸ್ ಫೈನಲಿ ಸಮಥಿಂಗ್ ಫಾರ್ 250. ಇಲ್ಲ ತಗೊಳಕ್ಕೇನೆ. ನನ್ನ ಹತ್ರ ಇರೋದು ಬರೀ 200. ಬಾರ್ಗೇನ್ ಮಾಡ್ಬೇಕು. Guys, 250. Finally 200. Thank you auntie. Thank you auntie. Thank you. Thank you. Bargaining with emotional bargaining ನೋಡಿದೀರಾ? ಇವತ್ತು ನಾನು ಮಾಡಿದೆ. ಆಂಟಿ ಕೊಡೋದಕ್ಕೆ ರೆಡಿನೇ ಇರಲಿಲ್ಲ. ಅವ್ರಿಗೆ ಒಪ್ಸಿ ಗಿಪ್ಸಿ ಮಾಡಿ ಕೊನೆಗೂ 200 rupees ತಗೊಂಡ್ಬಿಟ್ಟೆ. ನನಗೆ ನಾನೇ ಶಬ್ಬಾಷ್ಗೆ ಕೊಡ್ಕೋಬೇಕಪ್ಪ, ನಿಜವಾಗ್ಲೂ ಗ್ರೇಟ್. ಗೈಸ್, ಫೈನಲಿ ನಾನು 500 ರೂಪಾಯಿ ಚಾಲೆಂಜಲ್ಲಿ ಗೆದ್ದಿದ್ದೀನಿ. ಅದು ಇಂಪಾರ್ಟೆಂಟ್. ಥ್ಯಾಂಕ್ ಯು.
ಎಂತೆಂಥ ಬಾರ್ಗೇನಿಂಗ್ ಮಾಡಿದ್ದೀನಿ ಅಂದರೆ ಒಬ್ರಿಗೆ ಇಮೋಷ್ನಲ್ ಬಾರ್ಗೇನು ಮಾಡಿಬಿಟ್ಟಿದ್ದೀನಿ. ಹೆಂಗಿತ್ತು ರಶ್ಮಿ ಅದು ಇಮೋಷ್ನಲ್ ಬಾರ್ಗೇನು? ನೋ ಕಾಮೆಂಟ್. ಸೊ ಇವಾಗ ಏನಂದ್ರೆ ಎಲ್ಲಾದ್ರೂ ಟೀ ಶಾಪ್ ಕಾಫಿ ಶಾಪ್ ಇದೆಯಾ ಅಂತ ನೋಡ್ತಾ ಇದೀನಿ ಇವಳಿಗೆ ಬ್ಲೇಡ್ ಹಾಕಕ್ಕೆ. ಇವ್ಳು ಕೊಟ್ಟಿರೋ ಚಾಲೆಂಜ್ ಅಲ್ಲಿ ನಾನೇ ತಂತು ದುಡ್ಡು ಖಾಲಿ ಕೊಡಿಸಿ ಅಲ್ವೇನೆ. ಸೊ ಕಾಫಿ ಶಾಪ್ ಅಲ್ಲಿ ಸಿಗೋಣ. ಬಾಯ್. ಓಕೆ ಗೈಸ್, ಊರೆಲ್ಲ ಸುತ್ತಾಡ್ಕೊಂಡ್ಬಂದು ಇವಾಗ ಒಂದು ಸಿಂಗಲ್ ಕಾಫಿ ಕುಡಿಯೋಣ ಅಂತ ಕಾಮತ್ ಹೋಟ್ಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಎಷ್ಟು ಸುಮ್ಮನೆ ಫ್ರೀ ಟೈಮ್ನ ವೇಸ್ಟ್ ಮಾಡೋದು ಅಂತ ಇವತ್ತು ಏನೇನು ತೊಗೊಂಡಿದ್ದೀನಿ ಅಂತ ಸುಮ್ಮನೆ ಹಿಂಗೆ ಒಂದು ಗ್ಲಾನ್ಸ್ ತೋರಿಸ್ಕೊಡ್ತೀನಿ. ಸೊ ಫಸ್ಟು ತೊಗೊಂಡಿದ್ದು ತುಂಬ ಪ್ರಿಟಿಯಾಗಿದೆ, ತೊಗೊಂಡಿದ್ದು ಬರೀ 100 ರುಪೀಸ್ಗೆ. ಸೆಕೆಂಡು ಇದು ಲಾಂಗ್ ಅವೇಟೆಡ್ ಚೈನ್. ನನಗಿದು ತುಂಬ ವರ್ಷದಿಂದ ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಸಂಪೂರ್ಣ ಆಗಿದೆ. ಮೂರನೇದು ಆ್ಯಂಡ್ ನಾಲ್ಕನೇದು ಈ ಪ್ರಿಟಿ ಕಲರ್ಫುಲ್ ಟಾಪ್. ಇದು ಬಂದಿದ್ದಾಯಿತು. ಸೊ ಸ್ಟೇ ಟ್ಯೂನ್ ವಿತ್ ಮೀ. ನಾನು ಮನೆಗೆ ಹೋಗ್ಬಿಟ್ಟು ಎಲ್ಲ ನಿಮ್ಗೆ ಹಾಕ್ಬಿಟ್ಟು ತೋರಿಸೋವರೆಗೂ ನನ್ನ ಜೊತೆಗೆ ಇರಿ. ಓಕೆ, ಬಾಯ್. A few moments later. ಓಕೆ, ಸೊ ಇದೇ ಎಲ್ಲ ನಾನು ಶಾಪಿಂಗ್ ಮಾಡಿದ್ದು ಕಮರ್ಷಿಯಲ್ ಸ್ಟ್ರೀಟಲ್ಲಿ. ಸೊ ಈ ಟಾಪ್ನ ನಾನು ಟೋನ್ ಜೀನ್ಸ್ ಜೊತೆಗೆ ಹಾಕ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಆ್ಯಂಡ್ ದಿಸ್ ಈಸ್ ಬ್ಯಾಂಗಲ್ ಆ್ಯಂಡ್ ದಿಸ್ ರಿಂಗ್, ಈ ರಿಂಗು ಬ್ಯಾಂಗಲು ಈ ಚೈನು ಎವ್ರಿಥಿಂಗ್. ಓಕೆ, ನೀವು ನಿಜವಾಗ್ಲೂ ಇವತ್ತಿನ ವಿಡಿಯೋ ನೀವು ಎಂಜಾಯ್ ಮಾಡಿದ್ದೀರಾ ಅಂದರೆ ದಯವಿಟ್ಟು ಲೈಕು, ಸಬ್ಸ್ಕ್ರೈಬು, ಶೇರು ಏನೇನಿದೆಯೋ ಎಲ್ಲ ಮಾಡಿರಿ. ಓಕೆನಾ? ಹಂಗೇ ಫ್ಯೂಚರಲ್ಲೂ ನಾನು ಆದಷ್ಟು ಕನ್ನಡ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಅಂತ ಹೇಳ್ತಾ ಸಿ ಯು, ಬಾಯ್.